ಮೀನರಾಶಿ, ಮೀನರಾಶಿಯಲ್ಲಿ ಶನಿ ಬಂದಿದ್ದಾರೆ. ಶನಿ ಬಂದು ಅವಾಗಲೇ ಒಂದು 6-7 ತಿಂಗಳು 8 ತಿಂಗಳೇ ಆಯಿತು ಅಂದ್ಕೊಳ್ಳಿ. ಆದರೆ ತುಂಬ ಕಷ್ಟದಲ್ಲಿ, ತುಂಬ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮೀನರಾಶಿಯವರು ಸಿಕ್ಕಾಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಗುರು ಬದಲಾವಣೆಯಿಂದ 5ನೇ ಮನೆಗೆ ಗುರು ಬದಲಾಗಿದ್ದಾರೆ. ಅದರ ದೃಷ್ಟಿ, ನೇರ ದೃಷ್ಟಿ 9ನೇ ದೃಷ್ಟಿ ಮೀನರಾಶಿ ಮೇಲೆ ಬೀಳುತ್ತೆ. ಅದೇ ರೀತಿ ಒಂದು 5ನೇ ದೃಷ್ಟಿ, ಗುರುವಿನ ಒಂದು 5ನೇ ದೃಷ್ಟಿ ರಾಶಿಗೆ 10ನೇ ಮನೆ ಮೇಲೆ ಬೀಳುತ್ತೆ. ಅದೇ ರೀತಿ 9ನೇ ಮನೆ ಮತ್ತು 11ನೇ ಮನೆ ಮೇಲೆ ಗುರುವಿನ ಒಂದು ದೃಷ್ಟಿ, 7ನೇ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ನೀವು ಏನೇ ಕೆಲಸ ಮಾಡಿದ್ರು ಮೀನರಾಶಿಯವ್ರಿಗೆ ಯಾವ್ಯಾವೆಲ್ಲ ಕೆಲಸ ಸ್ಟಕ್ ಆಗಿತ್ತು ಆ ಕೆಲಸ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ಮೀನರಾಶಿಯವರು ನೋಡಿ, ಶುಕ್ರ ಬಂದು ನಿಮಗೆ ಸಪ್ತಮದಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಪಾರ್ಟ್ನರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಅಥವಾ ಯಾರೇ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಇವರಿಂದ ಕೂಡ ನಿಮಗೆ ಲಾಭನೇ ಅಂತ ಹೇಳ್ಬೋದು. ಜೊತೆಗೆ ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ಗೈಡೆನ್ಸ್ ಏನಿರುತ್ತೆ, ನಿಮಗೆ ಏನು ಬೇಕು ಅದೆಲ್ಲವನ್ನು ಕೂಡ ನೀವು ಈ ಕನ್ಯಾ ರಾಶಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಡಿಸ್ಕಸ್ ಮಾಡಿದ್ರೆ ಎಲ್ಲ ಒಂದು ಕಡೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ನೇರ ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ ಧನಸ್ಥಾನದ ಒಂದು ವ್ಯವಹಾರ ಆಗಿರ್ಬೋದು, ಅಥವಾ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಪ್ರೊಟೆಕ್ಷನ್ ಕೊಡೋರು ನಿಮ್ಮವರೇ ಆಗಿರ್ತಾರೆ. ಹಾಗಾಗಿ ನಿಮಗೆ ನಿಮ್ಮ ಆಪ್ತರಾಗಿರ್ತಾರೆ. ಅಥವಾ ನಿಮಗೆ ಯಾರಾದರೂ ನಿಮಗೆ, ಯಾಕಂದರೆ ನೋಡಿ ಮೀನರಾಶಿಗೆ 3ನೇ ಮನೆ ಅಂತಂದಾಗ 3ನೇ ಮನೆ ಅಧಿಪತಿ ಶುಕ್ರ ನಿಮಗೆ ಸಪ್ತಮಕ್ಕೆ ಬಂದಾಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ವೆಲ್ ವಿಷರ್ ಆಗಿರ್ಬೋದು, ಅಥವಾ ನಿಮಗೆ ತುಂಬ ಪರಿಚಯದವರಾಗಿರ್ಬೋದು, ಯಾರಾದರೂ ಒಬ್ಬರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರ ಒಂದು ಗೈಡೆನ್ಸು ನಿಮ್ಮನ್ನ ತುಂಬ ಮುಂದೆ ತೊಗೊಂಡೋಗುತ್ತೆ ಅಂತ ಹೇಳ್ಬೋದು. ಇದರಿಂದ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ನೋಡಿ, ಗುರು ನಿಮಗೆ 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಮಕ್ಕಳ ಬೆನಿಫಿಟ್ ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ಮೀನರಾಶಿಯವ್ರ ಮನೇಲಿ ಮಕ್ಕಳು ಕೆಲಸಕ್ಕೋಸ್ಕರ ಹೊರಗಡೆ ದೇಶಕ್ಕೆ ಹೋಗಬೇಕು, ಹೊರಗಡೆ ರಾಜ್ಯಕ್ಕೆ ಹೋಗಬೇಕು, ಯಾವುದಾದ್ರೂ ಒಂದು ಓದೋದಕ್ಕೆ, ಕೆಲಸಕ್ಕೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಇದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದೆಲ್ಲ ಕೂಡ ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ನಿಮಗೆ ಸೂರ್ಯ ಬಂದು ನಿಮಗೆ 8ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಕೆಲಸದ ವಿಚಾರ, ಗೌರ್ಮೆಂಟ್ ಜಾಬಲ್ಲಿರೋರು ಅಥವಾ ಕೆಲಸವನ್ನು ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಕೆಲಸದಲ್ಲಿ ತುಂಬ ಹುಷಾರಾಗಿರ್ಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ದೊಡ್ಡವರಿಂದ ಕೂಡ ನಿಮಗೆ ತೊಂದರೆ ಆಗ್ಬೋದು. ನಿಮ್ಮ ತಂದೆ ಅಥವಾ ನಿಮ್ಮ ಮಾವ, ನಿಮ್ಮ ಅಜ್ಜ, ಇವರಿಂದ ಎಲ್ಲ ಒಂದು ಕಡೆ ಕೆಲವೊಂದು ಮನಸ್ಸಿಗೆ ನೋವಾಗುವಂತಹ ಒಂದು ಮಾತುಗಳನ್ನ ಕೇಳಬೇಕಾಗತ್ತೆ. ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಮತ್ತು 9ನೇ ಮನೆಯಲ್ಲಿ ಮತ್ತು ಕುಜ ಮತ್ತು ಬುಧ ಇರ್ತಾರೆ. ಕುಜ ಮತ್ತು ಬುಧ, ಯಾಕಂದರೆ ನಿಮಗೆ 3ನೇ ಮನೆ ಮೀನರಾಶಿಗೆ 4ರ ಅಧಿಪತಿ ಬುಧ, ನಿಮಗೆ 4 ಮತ್ತು ಸಪ್ತಮದ ಅಧಿಪತಿ ಬುಧ ನಿಮಗೆ 9ನೇ ಮನೆಗೆ ಬಂದಿರೋದು ಎಲ್ಲ ಒಂದು ಕಡೆ ಅದು ಕೂಡ ನಿಮಗೆ ಪಾಸಿಟಿವ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ನೀವು ತುಂಬ ಧನ ಯೋಗದಲ್ಲಿ ಇರ್ತೀರ. ಬುಧ ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ಹೆಲ್ತ್ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಟರೆ ಮೀನರಾಶಿಯವ್ರಿಗೆ, ಯಾಕಂದರೆ 12ನೇ ಮನೇಲಿ ರಾಹು ಕುಟುಂಬವನ್ನು ಸ್ವಲ್ಪ ಕಿರಿಕಿರಿಯಲ್ಲಿ ಇಟ್ಟಿರ್ತಾನೆ. ಅದೇ ರೀತಿ ನಿಮಗೆ ಗೈಡೆನ್ಸ್ ತುಂಬ ಮುಖ್ಯ ಅಂತಂದೆ. ಯಾರಾದರೂ ನಿಮಗೆ ಸಹಾಯ ಮಾಡೋಕ್ಕೆ ಬರ್ತೀನಿ ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ವಿಚಾರಿಸಿ ಸಹಾಯ ಹಸ್ತವನ್ನು ತಗೊಳ್ಬೇಕಾಗತ್ತೆ. ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಮನೆಗೆ ನೇರ ಗುರುದೃಷ್ಟಿ, 9ನೇ ಗುರುದೃಷ್ಟಿ. ಜೊತೆಗೆ ನೋಡಿ, ನಿಮಗೆ 10ನೇ ಮನೆ ಅಂತ ಬಂದಾಗ ಧನಸ್ಸು ರಾಶಿ ಆಗುತ್ತೆ. 10ನೇ ಮನೆಗೆ ಕೂಡ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ನಿಮಗೆ ಹಿಂದೆಗಡೆ 11ನೇ ಮನೆಗೆ ಬೀಳುತ್ತೆ. 11ನೇ ಮನೆಯಲ್ಲಿ ಕೂಡ ನಿಮಗೆ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತುಂಬ ಪಾಸಿಟಿವ್ ಆಗಿರ್ತೀರ. ಒಟ್ಟಾರೆ ಮೀನರಾಶಿಯವರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ಒಂದು ತಿಂಗಳು ನೀವೇನಪ್ಪ ರೆಮಿಡಿ ಮಾಡಬೇಕು ಮೀನರಾಶಿಯವಂದರೆ, ಅತಿ ಹೆಚ್ಚು ನೀವು ನಿಮ್ಮ ಯೋಗವನ್ನು ನೀವು ಕಾಪಾಡ್ಕೊಳ್ಬೇಕು ಅಂತಂದರೆ ಅತಿ ಹೆಚ್ಚು ಮೀನರಾಶಿಯವರು ಗುರುವಿನ ಒಂದು ಆರಾಧನೆ ಮಾಡಬೇಕಾಗತ್ತೆ. ಮತ್ತು ಗುರುಗಳಿಗೆ ಯಾರಿಗಾದ್ರೂ ಒಬ್ಬರಿಗೆ ಹಣ್ಣು ಹಂಪಲು ಏನಾದರೂ ಕೊಡ್ತಾ ಬನ್ನಿ. ನಿಮ್ಮ ಗುರುಗಳು ನಿಮಗೆ ವಿದ್ಯೆ ಕಲಿಸ್ಕೊಟ್ಟಿರೋರಾಗಿರ್ಬೋದು, ನಿಮ್ಮ ವೆಲ್ವಿಷರ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಗೈಡ್ ಮಾಡೋರಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಕುಲಗುರುಗಳಾಗಿರ್ಬೋದು, ಯಾವುದೇ ಒಂದು ಗುರುಗಳಿಗೆ ನೀವು ಏನಾದರೂ ಕೊಡಿ. ಮತ್ತು ಕೆಲವೊಂದು ಕಡೆ ನೋಡಿ, ಭಿಕ್ಷಾಟನೆಗೆ ಬರ್ತಿರ್ತಾರೆ ಕಾವಿ ಬಟ್ಟೆ ಹಾಕ್ಕೊಂಡು, ಅವ್ರನ್ನೂ ಕೂಡ ಕಡೆಗಣಿಸ್ಬೇಡಿ ಮೀನರಾಶಿಯವರು. ಅವ್ರಿಗೋಸ್ಕರ ಏನಾದರೂ ಒಂದು ಥಿಂಗ್ಸನ್ನು ನಿಮ್ಮ ಕೈಯಲ್ಲಿ ಆಗಿದ್ದನ್ನು ನೀವು ಕೊಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ 12 ರಾಶಿಗಳ ಫಲಾನುಫಲಗಳನ್ನು, ನವೆಂಬರ್ ತಿಂಗಳ ಫಲಾನುಫಲಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಕೊಟ್ಟಿರೋ ರೆಮಿಡಿಯನ್ನು ನೀವು ಎಲ್ಲ ರಾಶಿಯವರು ಬಳಸ್ಕೊಳ್ತಾ ಬಂದರೆ ನವೆಂಬರ್ ತಿಂಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ.